ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಜೀವ ನೀಡುವ, ರಕ್ಷಣೆ ನೀಡುವ, ಶಾಂತಿ ನೀಡುವ, ಬೆಳಕು ನೀಡುವ, ದೇವರ ಮಹಿಮೆಯನ್ನು ತುಂಬುವ, ದೇವರ ನೀತಿ, ಧೈರ್ಯ, ದೇವರ ಭಯಭಕ್ತಿ, ದೇವದೂತರ ಕಾವಲು, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಆರೋಗ್ಯವನ್ನು, ಒಳ್ಳೆಯದನ್ನು ಮಾಡುವಂತೆ ಕೆಟ್ಟದನ್ನು ತೊರೆದು ಬಿಡುವಂತೆ ಅನುಗ್ರಹಿಸುವ ದೇವರ ವಾಕ್ಯ ಭಾಗ ನಿತ್ಯ ಜೀವದ ಮಾತುಗಳನ್ನು ಧ್ಯಾನಿಸುವ ಪ್ರೇಯರ್ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯನ್ನು ಸ್ವಾಗತಿಸ್ತೇನೆ. ಇದನ್ನು ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರೇಯರೇ, ನಿನ್ನ ಕೈಗಳು ನನ್ನನ್ನು ನಿಲ್ಲಿಸಿದವು. ಹೌದು ಪ್ರೇಯರೇ, ದೇವರ ಭಕ್ತನ ದಾವೀದನು ಹೇಳುತ್ತಿದ್ದಾನೆ, ದೇವರಿಗೆ ಹೃದಯ ಪ್ರಿಯ, ದೇವರೇ ನಿನ್ನ ಕೈಗಳು ನನ್ನನ್ನು ನಿಲ್ಲಿಸಿದವು. ಹೌದು ಪ್ರೇಯರೇ, ಪಾತಾಳದ ಶಕ್ತಿಗಳಿಂದ ಬಿಡಿಸಿ, ಸಮುದ್ರದ ದಟ್ಟವಾದ ನೀರಿನ ಪ್ರವಾಹದಿಂದ ಬಿಡಿಸಿ, ಕಣ್ಣೀರಿನ ಆಳದಿಂದ ಬಿಡಿಸಿ, ಕತ್ತಲೆಯ ಕಣಿವೆಯಿಂದ ಬಿಡಿಸಿ, ಘೋರ ಮರಣಾಂಧಕಾರದಿಂದ ಬಿಡಿಸಿ, ಶತ್ರುವಿನ ದಾಳಿಯಿಂದ ಬಿಡಿಸಿ. ಅದು ಪ್ರೇರೆ, ದೇವರೇ ನಿನ್ನ ಕೈಗಳು ನನ್ನನ್ನು ನಿಲ್ಲಿಸಿದವು ಎನ್ನುವ ಅಂಶದೊಳಗೆ ನಾವು ಪ್ರವೇಶ ಆಗುವ ಮೊದಲು ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧ ಆತ್ಮನ ಸ್ವರ್ಗದ ಶಕ್ತಿಯನ್ನು ಬೇಡಿಕೊಳ್ಳೋಣ ಪ್ರೇರೆ. ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಬುದ್ಧಿ ವಿಕಾಸಗೊಳ್ಳಲು, ಕೇಳಲಿರುವ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ಒಳ್ಳೆಯ ಒಲವಾಗಿಸುವಂತೆ, ದೇವರ ಮಾತುಗಳು ಬೀಜದಂತೆ 100ಕ್ಕೆ 100 ನಮ್ಮ ಹೃದಯ ಹೊಲದಲ್ಲಿ ಫಲ ಕೊಡುವಂತೆ, ಲೋಕಕ್ಕೆ ಹೋಗಿ ಫಲ ಕೊಟ್ಟು ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ, ಅನೇಕ ಆತ್ಮಗಳನ್ನು ರಕ್ಷಿಸುವಂತೆ, ಸತ್ಯದ ಜ್ಞಾನವಾದ ದೇವರ ಜ್ಞಾನದ ಬಳಿಗೆ, ಆತ್ಮಗಳ ಸೃಷ್ಟಿಕರ್ತನಗಳ ಬಳಿಗೆ, ರಕ್ಷಕನ ಬಳಿಗೆ, ಸಹಾಯಕನ ಬಳಿಗೆ ಕರೆತರೋಣ ಪ್ರೇರೆ. ಅಂಥ ಕೃಪೆ ಶಿಲುಬೆಯ ನಾಯಕ ಯೇಸು ಕ್ರಿಸ್ತ ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆ ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಆತ್ಮಸ್ವರೂಪನೇ, ಜೀವಸ್ವರೂಪನೇ, ಧರ್ಮಸ್ವರೂಪನೇ, ಮಹಿಮಾ ಸ್ವರೂಪನೇ, ಮೃತ್ಯುಂಜಯನೇ, ಮರಣದ ಮುಳ್ಳನ್ನು ಮುರಿದಾತನೇ, ದೇವರೇ ನಿನ್ನ ಕೈಗಳು ನನ್ನನ್ನು ನಿಲ್ಲಿಸಿದವು ಎನ್ನುವ ಕೀರ್ತನೆ ಗ್ರಂಥ 119ನೇ ಅಧ್ಯಾಯ 73ನೇ ವಾಕ್ಯ ಭಾಗದಿಂದ ಧ್ಯಾನಿಸುವಾಗ, ತಂದೆ ನೀವೇ ನಿಮ್ಮ ಮಕ್ಕಳ ನಮ್ಮೆಲ್ಲರೊಂದಿಗೆ ನಮ್ಮ ಹೃದಯ, ದೇಹ, ಆತ್ಮ, ಪ್ರಾಣ, ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳೊಂದಿಗೆ, ಎಲುಬು, ಮಾಂಸ, ರಕ್ತದೊಂದಿಗೆ, ವಿಶ್ವಾಸ, ಪ್ರಾರ್ಥನೆಯೊಂದಿಗೆ, ಸಾಕ್ಷ್ಯ ಜೀವಿತದೊಂದಿಗೆ, ಪರಿಶುದ್ಧ ಜೀವಿತದೊಂದಿಗೆ ಮಾತನಾಡಬೇಕೆಂದು, ಹೀಗೆ ಮಾತನಾಡಿ ನಿಮ್ಮ ಮಕ್ಕಳ ಜೀವಿತದಲ್ಲಿರುವ ಎಲ್ಲ ಭಾಗಗಳನ್ನು ಶುದ್ಧೀಕರಿಸಿ, ಪ್ರಕಾಶಗೊಳಿಸಿ, ಬಲಗೊಳಿಸಿ ನಿಮ್ಮ ಮಹಿಮೆಗಾಗಿ ಉಪಯೋಗಿಸಬೇಕೆಂದು, ಹೀಗೆ ಮಾಡಿ ದೇವರೇ ನಿಮ್ಮ ಮಕ್ಕಳನ್ನು ನಿಮ್ಮ ಕೈಗಳು ನಿಲ್ಲಿಸುವಂತೆ ಅನುಗ್ರಹಿಸಬೇಕೆಂದು, ಸೈತಾನನನ್ನು ನಿಮ್ಮ ಮಕ್ಕಳ ನಮ್ಮೆಲ್ಲರ ಕಾಲಗಳಿಗೆ ಹಾಕಿ ತುಳಿಸಬೇಕೆಂದು, ಹೀಗೆ ಕುಂದಿಲ್ಲದ ತಂದೆ ಬೆಳಕಿನ ವರದಾನಗಳು ನಿಮ್ಮ ಮಕ್ಕಳ ನಮ್ಮೆಲ್ಲರಿಗೂ ಅನುಗ್ರಹಿಸುತ್ತಾ ಬರಬೇಕೆಂದು, ನಮ್ಮೆಲ್ಲರ ಪಾಪ ಕ್ಷಮಿಸಿ ನಿಮ್ಮ ಪ್ರಿಯಕುಮಾರ ರಕ್ತದಿಂದ ತೊಳೆದು ನಿಮ್ಮಂತೆ ಮಾರ್ಪಡಿಸಬೇಕೆಂದು, ಪರಿಶುದ್ಧ ತಂದೆ, ಜೀವಸ್ವರೂಪನೇ, ಸರ್ವಜ್ಞಾನಿಯೇ, ಯೇಸು ಕ್ರಿಸ್ತ ಮಹಿಮೆಯ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ನಿನ್ನ ಕೈಗಳು ನನ್ನನ್ನು ನಿಲ್ಲಿಸಿದವು. ಈ ವಾಕ್ಯ ಭಾಗದೊಳಗೆ ಪ್ರವೇಶ ಆಗುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರೇರೆ. ಹಾಡು, ಅನಾದಿಯಲ್ಲಿ ನೇಮಿಸಲ್ಪಟ್ಟ ಕುರಿಮರಿ. ಹೌದು ಪ್ರೇರೆ, ಆದಿಯಲ್ಲಿ ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ ದೇವರು ನೇಮಿಸಿದ, ಬಲಿಯಾಗಲು, ರಕ್ತ ಸುರಿಸಲು, ನಮ್ಮ ಸ್ಥಳದಲ್ಲಿ ಸಾಯಲು ನೇಮಿಸಿದ ಕುರಿಮರಿ ಪ್ರೇರೆ ಯೇಸು ಕ್ರಿಸ್ತನಾಗಿದ್ದನು. ಆ ಕುರಿತು ಒಂದು ಹಾಡನ್ನು ಹಾಡಿಕೊಳ್ಳೋ ಪ್ರೇರೆ. ನನ್ನೊಂದು ಏಕೀಭವಿಸಿ ಹಾಡಿರಿ. ವಾಕ್ಯ ಭಾಗದೊಳಗೆ ಪ್ರವೇಶವಾಗಲು ಸಹಾಯವಾಗಲಿ. ಆಮೇಲೆ ಹಾಡು ಪ್ರೇರೆ. ಅನಾದಿಯಲ್ಲಿ ನಿಯಮಿಸಲ್ಪಟ್ಟ ದೇವ ಕುರಿಮರಿ, ಆದಿಯಲ್ಲಿ ಬಲಿಯಾದಂಥ ದೇವ ಕುರಿಮರಿ,
ಅನಾದಿಯಲ್ಲಿ ನಿಯಮಿಸಲ್ಪಟ್ಟ ದೇವ ಕುರಿಮರಿ, ಆದಿಯಲ್ಲಿ ನಿಯಮಿಸಲ್ಪಟ್ಟ ದೇವ ಕುರಿಮರಿ, ಇಸ್ಸಾಕನಿಗೆ ಪ್ರತಿಯಾಗಿ ಬಲಿಯಾದ ದೇವ ಕುರಿಮರಿ, ಗೊಲ್ಗೊತಾ ಬೆಟ್ಟದೊಳಗೆ ಸ್ವರೂಪವಾಗಿ ಬಲಿಯಾದಂಥ ದೇವ ಕುರಿಮರಿ, ಇಸ್ಸಾಕನಿಗೆ ಪ್ರತಿಯಾಗಿ ಬಲಿಯಾದ ದೇವ ಕುರಿಮರಿ, ಗೊಲ್ಗೊತಾ ಬೆಟ್ಟದೊಳಗೆ ಸ್ವರೂಪವಾಗಿ ಬಲಿಯಾದಂಥ ದೇವ ಕುರಿಮರಿ, ಅನಾದಿಯಲ್ಲಿ ನಿಯಮಿಸಲ್ಪಟ್ಟ ದೇವ ಕುರಿಮರಿ, ಆದಿಯಲ್ಲಿ ಬಲಿಯಾದಂಥ ದೇವ ಕುರಿಮರಿ, ಬಲಿಗೆ ತಂದಂಥ ಕುರಿಮರಿಯಂತೆ ಮೌನಿಯಾದನು, ಬಲಿಯಾಗವಾದನು ಯೇಸಪ್ಪ, ಬಲಿಗೆ ಹೊಯ್ಯುವಂಥ ಕುರಿಮರಿಯಂತೆ ಮೌನಿಯಾದನು, ಬಲಿಯಾಗವಾದನು, ತನ್ನ ರಕ್ತದೊಂದಿಗೆ ನನ್ನ ಕೊಂಡುಕೊಂಡನು, ಅದುವೇ ಅನಾದಿ ಸಂಕಲ್ಪವಾಯಿತು, ತನ್ನ ರಕ್ತವನ್ನು ಸುರಿಸಿಕೊಂಡುಕೊಂಡನು, ಅದುವೇ ಅನಾದಿ ಸಂಕಲ್ಪವಾಯಿತು, ಅನಾದಿಯಲ್ಲಿ ಸುರಿಸಿದಂಥ ದೇವ ಕುರಿಮರಿಯ ರಕ್ತ, ಆದಿಯಲ್ಲಿ ಬಲಿಯಾದಂಥ ದೇವ ಕುರಿಮರಿ ರಕ್ತ, ಇಸ್ಸಾಕನಿಗೆ ಪ್ರತಿಯಾಗಿ ಬಲಿಯಾದಂಥ ದೇವ ಕುರಿಮರಿ, ಗೊಲ್ಗೊತಾ ಬೆಟ್ಟದೊಳಗೆ ಸ್ವರೂಪವಾಗಿ ಬಲಿಯಾದಂಥ ದೇವ ಕುರಿಮರಿ, ಅನಾದಿಯಲ್ಲಿ ನಿಯಮಿಸಿದಂಥ ದೇವ ಕುರಿಮರಿ, ಆದಿಯಲ್ಲಿ ಬಲಿಯಾದಂಥ ದೇವ ಕುರಿಮರಿ, ತಂದೆ ಚಿತ್ತವನ್ನು ನೆರವೇರಿಸೋದಕ್ಕೆ ಶರೀರಧಾರಿಯಾದನು, ಸಜೀವಯಾಗವಾದನು. ಆಮೆನ್. ತಂದೆ ಚಿತ್ತವನ್ನು ನೆರವೇರಿಸಲೆಂದು ಶರೀರಧಾರಿಯಾದನು, ಸಜೀವಯಾಗವಾದನು, ಮರಣವನ್ನು ಗೆದ್ದು ಎದ್ದನು, ಅದುವೇ ಅನಾದಿ ಸಂಕಲ್ಪವಾಯಿತು. ಆಮೆನ್. ಯೇಸು ಮರಣವನ್ನು ಗೆದ್ದು ಎದ್ದನು, ಅದುವೇ ಅನಾದಿ ಸಂಕಲ್ಪವಾಯಿತು ನಮ್ಮ ಪರವಾಗಿ. ಅನಾದಿಯಲ್ಲಿ ನಿಯಮಿಸಲ್ಪಟ್ಟ ದೇವ ಕುರಿಮರಿ, ಆದಿಯಲ್ಲಿ ಬಲಿಯಾದಂಥ ದೇವ ಕುರಿಮರಿ, ಅನಾದಿಯಲ್ಲಿ ನಿಯಮಿಸಿದಂಥ ದೇವ ಕುರಿಮರಿ, ಆದಿಯಲ್ಲಿ ಬಲಿಯಾದಂಥ ದೇವ ಕುರಿಮರಿ, ಇಸ್ಸಾಕನಿಗೆ ಪ್ರತಿಯಾಗಿ ಬಲಿಯಾದಂಥ ದೇವ ಕುರಿಮರಿ, ಗೊಲ್ಗೊತಾ ಬೆಟ್ಟದೊಳಗೆ ಸ್ವರೂಪವಾಗಿ ಬಲಿಯಾದಂಥ ದೇವ ಕುರಿಮರಿ, ಗೊಲ್ಗೊತಾ ಬೆಟ್ಟದಲ್ಲಿ ಸ್ವರೂಪವಾಗಿ ಬಲಿಯಾದಂಥ ದೇವ ಕುರಿಮರಿ, ಅನಾದಿಯಲ್ಲಿ ನಿಯಮಿಸಿದಂಥ ದೇವ ಕುರಿಮರಿ, ಆದಿಯಲ್ಲಿ ಬಲಿಯಾಗಿರುವಂಥ ದೇವ ಕುರಿಮರಿ. ಆಮೇನ್. ಥ್ಯಾಂಕ್ ಯು ಫಾದರ್.
Thank you, Jesus Christ. Thank you, Holy Ghost, fire, living water flow. Amen. One God, eternal life. We welcome, Lord, in this place, in this word of God. Amen. Amen. Thank you, Jesus. ಹೌದು ಪ್ರೇರೆ, ಅನಾದಿಯಲ್ಲಿ ನೇಮಿಸಲ್ಪಟ್ಟಿತ್ತು ದೇವ ಕುರಿಮರಿ ಯೇಸು ಕ್ರಿಸ್ತನಾಗಿ ಬಂದನು ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ. ಹೌದು, ಮೊದಲನೇ ಸ್ತ್ರೀ ಪುರುಷರು ಮಾಡಿದ ಪಾಪ ಮುಚ್ಚಲು, ಅವರ ಬೆತ್ತಲೆತನ ಮುಚ್ಚಲು ಒಂದು ಪ್ರಾಣಿ ಸಾಯಬೇಕಾಯ್ತು ಪ್ರೇರೆ. ಅದರ ಚರ್ಮದಿಂದ ಮೊದಲನೇ ಸ್ತ್ರೀ ಪುರುಷರ ಪಾಪದಿಂದ ಉಂಟಾದ ಬೆತ್ತಲೆತನವನ್ನು, ಅವಿಧೇಯತೆಯನ್ನು ಮುಚ್ಚಲಾಯಿತು. ಹೌದು, ಆ ನೀತಿ ವಸ್ತ್ರ, ಆ ಮಾನ ವಸ್ತ್ರ, ಅಜ್ಞಾನ ವಸ್ತ್ರ ಕುರಿಮರಿಯ ಚರ್ಮವಾಗಿತ್ತು ಪ್ರೇರೆ. ಹೌದು, ರಕ್ತ ಸುರಿಸಲ್ಪಟ್ಟಿತ್ತು. ಅದೇ ರೀತಿ ಈ ಶತಮಾನದಲ್ಲಿರುವ ಎಲ್ಲರನ್ನು ಪಾಪದಿಂದ, ಶಾಪದಿಂದ ಬಿಡಿಸಲು ದೇವ ಕುರಿಮರಿ 200 ವರ್ಷಗಳ ಕಡೆಗೆ ಪ್ರತ್ಯಕ್ಷ ಆದ ಪ್ರೇರೆ ಯೇಸು ಕ್ರಿಸ್ತ ಗೊಲ್ಗೊತ್ತಾ ಶಿಲ್ವೆಯಲ್ಲಿ, ಬೆಟ್ಟದಲ್ಲಿ, ಶಿಲ್ವೆಯಲ್ಲಿ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ತನ್ನ ದೇಹದ ಮೇಲೆ ಪಾಪವನ್ನು ಹೊತ್ತುಕೊಂಡು ಶಾಪರೂಪವಾಗಿ ಬಲಿಯಾದ ಪ್ರೇರೆ. ಆತನ ಸುರಿಸಿದ ರಕ್ತದಿಂದ ನಮಗೆ ಬಿಡುಗಡೆ ಆಯಿತು. ಆತನ ದೇಹದಿಂದ ನಮಗೆ ಬಿಡುಗಡೆಯಾಯಿತು, ಹೊಸ ಸೃಷ್ಟಿಯಾದೆವು. ಹೀಗೆ ಆದಿಯಲ್ಲಿ ನೇಮಿಸಲ್ಪಟ್ಟ ದೇವರ ಕುರಿಮರಿಯಾಗಿದ್ದಾನೆ ಯೇಸು ಕ್ರಿಸ್ತನು. ಲೋಕದ ಮಾನವರ ಪಾಪಗಳನ್ನು ಹೊತ್ತುಕೊಂಡು ಹೋಗಿದ್ದಾನೆ ಪ್ರೇರೆ. ಆತನ ವಿಶ್ವಾಸಬೇಕಾಗಿದೆ. ಇಸ್ಸಾಕನಿಗೆ ಪ್ರತಿಯಾಗಿ ಬಲಿಯಾದ ಆ ದೇವ ಕುರಿಮರಿ ಗೊಲ್ಗೊತ್ತಾ ಬೆಟ್ಟದೊಳಗೆ ಯೇಸು ರೂಪವಾಗಿ ಬಲಿಯಾದ ಕುರಿಮರಿ ಪ್ರೇರೆ. ಇಸ್ಸಾಕ ಅಂದರೆ ಅಬ್ರಹಾಮ, ವಿಶ್ವಾಸಿಗಳಿಗೆ ಪಿತಾಮಹ. ಒಬ್ಬನೊಬ್ಬ ಮಗನನ್ನು ದೇವರು ಕೊಟ್ಟಿರುತ್ತಾನೆ ಮುಪ್ಪಿನಲ್ಲಿ. ಆತನು ಚಿಕ್ಕವನಾಗಿರುವಾಗ ಇಸ್ಸಾಕನು ಅಬ್ರಹಾಮನಿಗೆ ಕೇಳ್ತಾನೆ, ಇನ್ನು ಒಬ್ಬನೇ ಒಬ್ಬ ಮಗನನ್ನು ತೆಗೆದುಕೊಂಡು ಬಂದು ಮೋರಿಯ ಪ್ರಾಂತದಲ್ಲಿರುವ ಬೆಟ್ಟದಲ್ಲಿ ನನಗೆ ಬಲಿಯಾಗಿ ಅರ್ಪಿಸು ಎಂದಾಗ ದೇವರು ಹೇಳಿದಂತೆ ಅಬ್ರಹಾಮನು ಸಿದ್ಧ ಆಗುತ್ತಾನೆ ಪ್ರೇರೆ, ವಿಧೇಯನಾಗುತ್ತಾನೆ. ಆದರೆ ದೇವರು ಆ ಅಬ್ರಹಾಮ ಮಗ ಇಸ್ಸಾಕನ ಪ್ರಾಣವನ್ನು ತೆಗೆಯುವುದಿಲ್ಲ. ಅದಕ್ಕೆ ಬದಲಾಗಿ ಬೇರೊಂದು ಕುರಿಮರಿಯನ್ನು ದಯಪಾಲಿಸುತ್ತಾನೆ. ಆ ಕುರಿಮರಿಯೇ ಯೇಸು ಆಗಿದ್ದಾನೆ ಪ್ರೇರೆ. ಹೌದು, ನಮ್ಮ ಇಸ್ಸಾಕನ ಸ್ಥಳದಲ್ಲಿ ಬೇರೊಂದು ಕುರಿಮರಿ, ನಮ್ಮ ಸ್ಥಳದಲ್ಲಿ ಯೇಸು. ನಾವು ದೇವರಿಗೆ ವಿಧೇಯವಾದರೆ ನಮ್ಮ ಪಾಪಗಳ ಶಿಕ್ಷೆ, ಅನಾರೋಗ್ಯ, ಭಯ, ಮರಣ, ನರಕ ಯೇಸು ತೆಗೆದುಕೊಳ್ಳುತ್ತಾನೆ. ನಾವು ಯೇಸು ದೇವರ ಬಳಿಯಿಂದ ಬಂದಾತನೆಂದು, ಯೇಸು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ ಎಂದು, ಯೇಸು ನಮ್ಮ ಎರಡನೇ ಸ್ಥಾನ ವಹಿಸಲು ಬಂದಿದ್ದಾನೆ, ನರಕ ಸ್ಥಾನ ಎಂದು ವಿಶ್ವಾಸೋದಾದರೆ, ನಮ್ಮನ್ನು ದೇವರ ಮಕ್ಕಳಾಗುವ ಅಧಿಕಾರ ಕೊಡಲು ಬಂದಿದ್ದಾನೆ ವಿಶ್ವಾಸೋದಾದರೆ ನಾವು ಬಿಡುಗಡೆ ಆಗುತ್ತೇವೆ ಪ್ರೇರೆ ಆ ನರಕದಿಂದ, ದೇವರ ಕೋಪದಿಂದ. ಹೌದು, ಈ ಲೋಕ ಶರೀರ ಕಾರ್ಯಗಳ ನಿಮಿತ್ತ ದೇವರಿಗೆ ಅವಿಧೇಯ ಆಗುವ ಜೀವಿತದ ಮುಖಾಂತರ ಶರೀರಾಶೆ, ನೇತ್ರಾಶೆ, ಬದುಕುವಂಡಂಬ ಎಂಬ ದೇವರಿಂದ ಹುಟ್ಟದ, ಲೋಕದಿಂದಲೇ ಸೈತಾನ್ನಿಂದಲೇ ಹುಟ್ಟಿದ ಈ ಜ್ಞಾನದಿಂದ ತುಂಬಿಕೊಂಡಿದೆ. ಇದರಿಂದ ದೇವರಿಗೆ ಶತ್ರುಗಳಾಗಿದ್ದ ನಮ್ಮನ್ನು ಮಿತ್ರರನ್ನಾಗಿಸಲು ಬಂದನು. ಹೀಗೆ ನಾವು ಬಲಿಯ ಒಯ್ಯಲು ಸಿದ್ಧವಾಗಿರುವ ಕುರಿಮರಿಯಂತೆ ಯೇಸು ಕ್ರಿಸ್ತನು ಮೌನಿಯಾದ ಪ್ರೇರೆ. ನನ್ನ ನಿನ್ನ ನಿಮಿತ್ತ, ನನ್ನ ನಿನ್ನ ಸ್ಥಾನದಲ್ಲಿ ಬಲಿಯಾಗಲು ಮೌನವಾದನು. ಕಾರಣ ಆತನ ವಿಶ್ವಾಸಿದ್ದೇವೆ. ಆತನು ಮೌನವಾದನು ನಮ್ಮ ಸ್ಥಾನದಲ್ಲಿ ಬಲಿಯಾಗಲು. ಆತನು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಯೇಸು ತಂದೆಯ ದೇವರಿಗಾಗಿ ಪವಿತ್ರ ಪ್ರಜೆಯನ್ನಾಗಿಯೂ, ಯಾಜಕ ವರ್ಗದವರನ್ನಾಗಿಯೂ, ಸ್ವಕೀಯ ಜನರನ್ನಾಗಿಯೂ, ಪರಿಶುದ್ಧ ಜನಾಂಗವನ್ನಾಗಿಯೂ ಕತ್ತಲೆಯಿಂದ ಬಿಡಿಸಿ ಬೆಳಕಿಗೆ ಸೇರಿಸಿ ದೇವರ ಗುಣಾತಿಶಯಗಳನ್ನು ಸಾರುವ ಜನಾಂಗವಾಗಿ ಮಾಡಿದ್ದಾನೆ ಪ್ರೇರೆ. ತನ್ನ ರಕ್ತದಿಂದ ಕೊಂಡುಕೊಂಡಿದ್ದಾನೆ. ನಾವು ನಮ್ಮ ಸ್ವಂತ ಸೊತ್ತಲ್ಲ. ಆದ್ದರಿಂದ ನಮ್ಮ ದೇಹದಲ್ಲಿ ದೇವರ ಮಹಿಮೆಯನ್ನು ಪಡಿಸಬೇಕೆಂದು ವಾಕ್ಯ ಹೇಳ್ತಿದೆ. ಅದುವೇ ಅನಾದಿ ಸಂಕಲ್ಪವಾಯಿತು ಪ್ರೇರೆ. ಯೇಸು ರಕ್ತದಿಂದ ನಮ್ಮನ್ನು ತಂದೆಯಾದ ದೇವರು ಕೊಂಡುಕೊಳ್ಳುವುದು. ಯೇಸು ಕ್ರಿಸ್ತನು ತಂದೆಯಾದ ದೇವರು ವಿಧೇಯನಾಗಿದ್ದನು ಪ್ರೇರೆ. ಹೌದು, ಶಿಲ್ಬೆ ಮರಣ ಹೊಂದುವಷ್ಟು ವಿಧೇಯನಾದನು. ಹೌದು, ಯೇಸು ಕ್ರಿಸ್ತನು ತನ್ನ ಮುಂದೆ ಇಟ್ಟಿರುವ ಆ ಮಹಿಮೆ ಪದವಿಯನ್ನು ದೃಷ್ಟಿಸುತ್ತಾ ಹೊರಟ ಪ್ರೇರೆ. ಗೊಲ್ಗೊತ್ತಾ ಕಪಾಲ ಬೆಟ್ಟದಲ್ಲಿ ಬಲಿಯಾದ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ನಮ್ಮನ್ನು ಬಿಡಿಸಿದ ಪಾಪದ ವಶದಿಂದ ನಾವು ಬಿಡುಗಡೆ ಆದೆವು. ಹೌದು ಪ್ರೇರೆ. ಹೀಗೆ ತಂದೆ ಚಿತ್ತವನ್ನು ನೆರವೇರಿಸುವುದಕ್ಕೆ ಶರೀರಧಾರಿಯಾದನು, ಸಜೀವ ಯಾಗವಾದನು ಪ್ರೇರೆ ಯೇಸು. ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವ ಬಲಿಯಾಗಿದ್ದನು ಯೇಸು.
ತಂದೆ ಚಿತ್ತವನ್ನು ನೆರವೇರಿಸಿದ. ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಂಡು ಹೋಗಿ ಅನಾರೋಗ್ಯ, ದುಷ್ಟಶಕ್ತಿಗಳ ಪ್ರಭಾವ, ಮರಣ ತನ್ನ ಮೇಲೆ ಹೊತ್ತುಕೊಂಡ, ಅನೇಕರನ್ನು ಬದುಕಿಸಿದ, ಸ್ವಸ್ಥ ಮಾಡಿದ, ದೆವ್ವಗಳ ಬಿಡಿಸಿದ. ಸೈತಾನನ ಆಕ್ರೋಶ, ಸೈತಾನ ಜನರ ಆಕ್ರೋಶ ಆತನ ಮೇಲೆ ಸುಳ್ಳು ಆಪಾದನೆ ಹೊರಿಸಲಾಯಿತು, ಶಿಲ್ಬಿಗೇರಿಸಲಾಯಿತು. ಗಾಯ ಹೊಂದಿ, ರಕ್ತ ಸುರಿಸಿ, ಮರಣಿಸಿ, ಸಮಾಧಿಯಾಗಿ 3ನೇ ದಿನ ಎದ್ದ ಪ್ರೇರೆ. ಮರಣದ ಶಕ್ತಿಯ ಸೈತಾನ ಜನರನ್ನು ಗೆದ್ದು ನಿಂತ ಪ್ರೇರೆ. ಈ ಲೋಕವನ್ನು ಗೆದ್ದ. ಹೌದು ಪ್ರೇರೆ, ದೇವರ ಆತ್ಮದಿಂದ ಹುಟ್ಟಿದ್ದ ಯೇಸು ಕ್ರಿಸ್ತನು ಪಾಪವಿಲ್ಲ ಜೀವಿತ ಯೇಸುವಾಗಿತ್ತು ಪ್ರೇರೆ. ಮರಣವು, ಪಾಪವು ಆತನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ. ಹೌದು, ತಂದೆ ಚಿತ್ತವನ್ನು ನೆರವೇರಿಸಿದ ನಮ್ಮ ಸ್ಥಾನದಲ್ಲಿ ಬಂದು ನಾವು ಆತನ ವಾಕ್ಯವನ್ನು ಕೇಳುವುದಾದರೆ, ಆತನ ಮಾರ್ಗದಲ್ಲಿ ನಡೆಯುವುದಾದರೆ ತಂದೆ ಚಿತ್ತ ನೆರವೇರಿಸುತ್ತೇವೆ ಪ್ರೇರೆ. ಯೇಸು ಮುಖಾಂತರ ಮರಣವನ್ನು ಗೆದ್ದು ಎದ್ದ ಪ್ರೇರೆ. ಇಂದಿಗೂ ನಮ್ಮ ಮಧ್ಯೆ ಜೀವಿಸ್ತಿದ್ದಾನೆ. ನಾವು ಸಮಾಧಿಯಿಂದ ಎದ್ದ ನಂತರ 40 ದಿನ ಕಾಣಿಸಿಕೊಂಡ ಎಲ್ಲ ಶಿಷ್ಯರಿಗೆ, ಆತನ ವಿಶ್ವಾಸಿಗಳಿಗೆ 120 ಜನ ಅಥವಾ ಒಂದೇ ಸಮಯದಲ್ಲಿ 500ಕ್ಕೂ ಹೆಚ್ಚು ಜನರಿಗೆ ಕಾಣಿಸಿಕೊಂಡ ಏಕಕಾಲದಲ್ಲಿ. ಮತ್ತು 40ನೇ ದಿನ ತಂದೆಯ ಬಳಿಗೆ ಏರಿ ಕಾದುಕೊಳ್ಳಿರಿ, ತಂದೆ ನನ್ನ ಹೆಸರಿನಲ್ಲಿ ವಾಗ್ದಾನ ಮಾಡಿದ ಆ ಸ್ವರ್ಗದ ಶಕ್ತಿಯನ್ನು, ವ್ಯಕ್ತಿಯನ್ನು, ಪರಿಶುದ್ಧ ಆತ್ಮನನ್ನು ನಾನೇ ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆಂದು ಕಳಿಸಿಕೊಟ್ಟ ಪ್ರೇರೆ. 50ನೇ ದಿನದಂದು, ಹೌದು, ಪ್ರಾರ್ಥನೆಯಲ್ಲಿದ್ದರು ಶಿಷ್ಯರು. ಮೇಲ್ಮಾಳಿಗೆಯಲ್ಲಿ ಸ್ವರ್ಗದಿಂದ ಬಿರುಗಾಳಿಯೊಂದಿಗೆ, ಅಗ್ನಿಜ್ವಾಲೆಯೊಂದಿಗೆ, ದೊಡ್ಡ ಶಬ್ದದೊಂದಿಗೆ ದೇವರ ಆತ್ಮ ಅಗ್ನಿ ಕೆನ್ನಾಲಿಗೆಯ ರೂಪದಲ್ಲಿ ವಿಂಗಡವಾಗಿ ಅವರು ನೆರೆದಿದ್ದ ಪ್ರಾರ್ಥನಾ ಸ್ಥಳದಲ್ಲಿ ಬಂದು ಅವರೆಲ್ಲರ ಮೇಲೆ ನೆಲೆಸಿದನು. ಪರಿಶುದ್ಧಾತ್ಮ, ಯೇಸುವಿನ ಆತ್ಮ. ಹೌದು, ಹೀಗೆ ಮರಣವನ್ನು ಗೆದ್ದ ಆತ್ಮ, ಸತ್ತವರೊಳಗಿಂದ ದೇವಕುಮಾರನ ಎಬ್ಬಿಸಿದ ಆತ್ಮ ಅವರಲ್ಲಿ ನೆಲೆಗೊಂಡಿತ್ತು. ಇಂದು ನಮಗೂ ನೀಡಲು ಇಷ್ಟಪಡುತ್ತಿದ್ದಾನೆ. ನನ್ನನ್ನು ಪ್ರೀತಿಸುವ ನನ್ನ ಮಾತು ಕೈಗೊಂಡು ನಡೆಯುತ್ತಾನೆ. ನಾನು ಅವನನ್ನು ಪ್ರೀತಿಸಿ ತಂದೆಯಲ್ಲಿ ಬೇಡಿಕೊಂಡು ಬೇರೊಬ್ಬ ಸಹಾಯಕನನ್ನು, ಪೋಷಕನನ್ನು ಕಳಿಸಿಕೊಡುತ್ತೇನೆ. ಲೋಕವು ಆತನನ್ನು ಬರಮಾಡಿಕೊಳ್ಳುವುದಿಲ್ಲ, ಆದರೆ ನೀವು ಆತನನ್ನು ಬರಮಾಡಿಕೊಳ್ಳುತ್ತೀರಿ, ಕಾಣುವಿರಿ. ಆತನು ನಿಮ್ಮೊಂದಿಗೂ ನಿಮ್ಮೊಳಗೂ ಸದಾಕಾಲ ಇರಲು ಕೊಡಲಾಗುತ್ತದೆ. ವಾಸಿಸುತ್ತಾನೆ ನಿಮ್ಮೊಂದಿಗೆ, ಮುಂದೆ ಆಗುವ ಸಂಗತಿ ತಿಳಿಸುತ್ತಾನೆ, ಸಮಗ್ರ ಸತ್ಯ ಕರೆದುಕೊಂಡು ಹೋಗುತ್ತಾನೆ. ನಾನು ಹೇಳಬೇಕೆಂದಿರುವುದು ಇನ್ನೂ ಬಹಳ ಇದೆ, ಸದ್ಯಕ್ಕೆ ಹೊರಲಾಗದ ಹೊರೆಯಾಗಬಾರದು. ಹೇಗೂ ಸತ್ಯ ಸ್ವರೂಪಿಯಾದ ಪರಿಶುದ್ಧಾತ್ಮ ಬಂದ ಮೇಲೆ ನಿಮಗೆ ತಿಳಿಸುತ್ತಾನೆ, ಸಮಗ್ರ ಸತ್ಯ ಕರೆದುಕೊಂಡು ಹೋಗುತ್ತಾನೆ, ನನ್ನನ್ನು ಮಹಿಮೆ ಪಡಿಸುತ್ತಾನೆ. ನನಗಿರುವುದೆಲ್ಲ ತಂದೆಯದೇ, ತಂದೆಗಿರುವುದೆಲ್ಲ ನನ್ನದೇ ಎಂದು ಹೇಳಿದ್ದಾನೆ. ಇದುವೇ ಅನಾದಿ ಸಂಕಲ್ಪವಾಯಿತು ಪ್ರೇರೆ. ದೇವರ ಮಕ್ಕಳ ಅಧಿಕಾರ ಕೊಡಲು ಬಂದಿದ್ದಾನೆ ಯೇಸು ಕ್ರಿಸ್ತನು. ಆತನ ವಿಶ್ವಾಸವನ್ನು ಪ್ರೇರೆ. ಪಾಪದ, ಅನಾರೋಗ್ಯದ, ಭಯದ, ಮರಣಾಧಿಕಾರಿಯ ವಶದಿಂದ ಬಿಡುಗಡೆ ಆಗೋಣ ಪ್ರೇರೆ. ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ಇನ್ನು ಮೇಲೆ ಅವರು ಕಾಮದಿಂದ ಹುಟ್ಟಿದವರಲ್ಲ, ಮಾನವ ಸಹಜ ಬಯಕೆಯಿಂದ ಹುಟ್ಟಿದವರಲ್ಲ, ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ. ಹೌದು ಪ್ರೇರೆ, ದೇವರಿಂದಲೇ ಹುಟ್ಟಿದವರು. ಹೀಗೆ ನಾವು ವಾಕ್ಯ ಭಾಗದೊಳಗೆ ಪ್ರವೇಶಗಳ ಪ್ರೇರೆ. ಅಂಶ, ನಿನ್ನ ಕೈಗಳು ನನ್ನನ್ನು ನಿಲ್ಲಿಸಿದವು. ಹೌದು ಪ್ರೇರೆ, ದೇವರ ಕೈಗಳು ದಾವೀದ ಭಕ್ತನನ್ನು ನಿಲ್ಲಿಸಿದವು ಎಂದು ಹೇಳುತ್ತಿದ್ದಾನೆ. ಹೌದು, ಅನೇಕ ಮನುಷ್ಯರ ಕೋಪಕ್ಕೆ ಗುರಿಯಾಗಿದ್ದನು, ಮರಣಕ್ಕೆ ಗುರಿಯಾಗಿದ್ದನು. ಅನೇಕ ವಿಷಯಗಳಲ್ಲಿ ದೇವರು ಆತನನ್ನು ಅಭಿಷೇಕಿಸಿ ತನ್ನ ಬಲಗೈಯಿಂದ ಆತನನ್ನು ರೂಪಿಸಿ ನಿಲ್ಲಿಸಿದನು ಪ್ರೇರೆ. ತನ್ನ ವಿಸ್ತಾರ ಪ್ರಜಾದ ಇಸ್ರಾಯೇಲರ ಮೇಲೆ, ಈ ಲೋಕದಲ್ಲಿರುವ ಎಲ್ಲ ಜನಾಂಗಗಳಲ್ಲಿ ಸಣ್ಣ ಜನಾಂಗವಾದ ಇಸ್ರಾಯೇಲ್, ಹೌದು ಪ್ರೇರೆ, ಅದರ ಮೇಲೆ ಅರಸನನ್ನಾಗಿ, ಚಕ್ರವರ್ತಿಯನ್ನಾಗಿ ನಿಲ್ಲಿಸಿದನು. ಯಾರು? ದೇವರ ಕೈಗಳು. ಪರಿಶುದ್ಧ ಆತ್ಮನು ದೇವರ ಕೈಗೆ ಸೂಚನೆಯಾಗಿದ್ದಾನೆ. ಹೀಗೆ ನಾವು 119ನೇ ಅಧ್ಯಾಯ ಕೀರ್ತನೆಗಳ ಗ್ರಂಥ 73ನೇ ವಾಕ್ಯದಿಂದ 80ನೇ ವಾಕ್ಯದವರೆಗೆ ಓದಿಕೊಳ್ಳೋಣ ಪ್ರೇರೆ. ಸ್ಲಾಮ್ಸ್ 119 ಚಾಪ್ಟರ್ ವರ್ಸ್ 73 ವರ್ಸ್ 80 ವರ್ಡ್. ಇಲ್ಲಿ ಓದುವುದಾದರೆ 73ನೇ ವಾಕ್ಯ 73 ವರ್ಡ್. ನಿನ್ನ ಕೈಗಳು ನನ್ನನ್ನು ರೂಪಿಸಿ ನಿಲ್ಲಿಸಿದವು, ನಿನ್ನ ಆಜ್ಞೆಗಳನ್ನು ಕಲಿಯುವುದಕ್ಕೆ ನನಗೆ ಬುದ್ಧಿಯನ್ನು ಕೊಡು. ನಿನ್ನಲ್ಲಿ 74ನೇ ವಾಕ್ಯ 74th ವರ್ಡ್. ನಿನ್ನಲ್ಲಿ ಭಯಭಕ್ತಿಯುಳ್ಳವರು ನನ್ನನ್ನು ನೋಡಿ ಸಂತೋಷಿಸಲಿ. ನಾನು ನಿನ್ನ ವಾಕ್ಯವನ್ನೇ ನಿರೀಕ್ಷಿಸಿಕೊಂಡಿದ್ದೇನಲ್ಲ. ಯೆಹೋವನೇ, ಯೇಸು ಕ್ರಿಸ್ತನೇ, ಪರಿಶುದ್ಧಾತ್ಮ ದೇವರೇ, ಏಕದೇವರೇ, ನಿನ್ನ ವಿಧಿಗಳು ನೀತಿಯುಳ್ಳವುಗಳಾಗಿವೆ ಎಂದು ನೀನು ನಂಬಿಕೆಯಿಂದಲೇ ನನ್ನನ್ನು ಕುಗ್ಗಿಸಿದ್ದಿ ಎಂದು ತಿಳಿದುಕೊಂಡಿದ್ದೇನೆ.
ನಿನ್ನ ಸೇವಕನಿಗೆ 76ನೇ ವಾಕ್ಯ, ನಿನ್ನ ಸೇವಕನಿಗೆ ನುಡಿದ ಪ್ರಕಾರ ನನ್ನ ಸಮಾಧಾನಕ್ಕೋಸ್ಕರ ಕೃಪೆಯನ್ನು ದಯಪಾಲಿಸು. 77ನೇ ವಾಕ್ಯ 77th ವರ್ಡ್, ನಾನು ಬದುಕುವಂತೆ ನಿನ್ನ ಕರುಣೆಯು ನನಗೆ ದೊರೆಯಲಿ. ನಿನ್ನ ಧರ್ಮಶಾಸ್ತ್ರವೇ ನನ್ನ ಆನಂದವಾಗಿದೆ. 78ನೇ ವಾಕ್ಯ 78th ವರ್ಡ್, ಗರ್ವಿಷ್ಠರು ಮಾನಭಂಗ ಹೊಂದಲಿ, ಅವರು ಮೋಸದಿಂದ ನನಗೆ ಕೇಡು ಮಾಡಿದ್ದಾರೆ, ನಾನಾದರೂ ನಿನ್ನ ನಿಯಮಗಳನ್ನು ಧ್ಯಾನಿಸುತ್ತಿರುವೆನು. 79th ವರ್ಡ್ 79ನೇ ವಾಕ್ಯ ಇವಾಗ, ನಿನ್ನಲ್ಲಿ ಭಯಭಕ್ತಿಯುಳ್ಳವರು ನನ್ನ ಕಡೆಗೆ ತಿರುಗಿಕೊಂಡು ನಿನ್ನ ಕಟ್ಟಳೆಗಳನ್ನು ಗ್ರಹಿಸಲಿ ಮತ್ತು ಗ್ರಹಿಸಿಕೊಳ್ಳಲಿ. 80ನೇ ವಾಕ್ಯ 80 ವರ್ಡ್, ನನ್ನ ಮನಸ್ಸು ನಿನ್ನ ನಿಬಂಧನೆಗಳಲ್ಲಿ ಆಸಕ್ತವಾಗಲಿ, ಆಗ ನನ್ನ ಆಶಾಭಂಗಕ್ಕೆ ಕಾರಣ ಇರುವುದಿಲ್ಲ. ಆದರೆ ದಾವೀದನು ನಿನ್ನ ಕೈಗಳು ನನ್ನನ್ನು ರೂಪಿಸಿದವು ಎಂದು ಹೇಳುತ್ತಾ ಅನೇಕ ವಿಷಯಗಳನ್ನು ಹೇಳುತ್ತಿದ್ದಾನೆ ಪ್ರೇರೆ. ಹೌದು, ನಿನ್ನ ಆಜ್ಞೆಗಳನ್ನು ಕಲಿಯುವುದಕ್ಕೆ ನನಗೆ ಬುದ್ಧಿಯನ್ನು ಕೊಡು ದೇವರೇ. ನಿನ್ನ ಕೈಗಳು ನನ್ನನ್ನು ನಿಲ್ಲಿಸಿದವಲ್ಲ, ನಿನ್ನ ಆಜ್ಞೆಗಳನ್ನು ಕೈಗೊಳ್ಳುವುದಕ್ಕೆ ನನಗೆ ಬುದ್ಧಿಯನ್ನು ಕೊಡು. ಆದರೆ ನಾವು ದೇವರ ಕೈಯಲ್ಲಿದ್ದೇವೆ, ಪ್ರಪಂಚವು ದೇವರ ಕೈಯಲ್ಲಿದೆ, ಎಲ್ಲವೂ ದೇವರ ಕೈಯಿಂದಲೇ ಆಯಿತು. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಎಲ್ಲವನ್ನು ಆಗಲಿ ಆಗಲಿ ಎಂದು ದೇವರು ಮಾತಿನಿಂದ ಸೃಷ್ಟಿಸಿದ ವಾಕ್ಯದಿಂದ ನಮ್ಮನ್ನಾದರೂ ಮನುಷ್ಯನನ್ನಾದರೂ ಮಣ್ಣನ್ನು ತೆಗೆದು ತನ್ನ ರೂಪವನ್ನು ಕೊಟ್ಟು ತನ್ನ ಹೋಲಿಕೆಯಲ್ಲಿ ತನ್ನ ಸ್ವಭಾವದಲ್ಲಿ ನರನನ್ನು ಮಣ್ಣಿನಿಂದ ನಿರ್ಮಿಸಿದ ಪ್ರೇರೆ. ಸ್ವಂತ ಕೈಯಿಂದ ಮನುಷ್ಯರನ್ನು ನಿರ್ಮಿಸಿದ್ದಾನೆ. ಆದ್ದರಿಂದಲೇ ಈ ಸರ್ವ ಸೃಷ್ಟಿಗೆ ಮನುಷ್ಯ ಕಿರೀಟದಂತಿದ್ದಾನೆ ಪ್ರೇರೆ. ಹೌದು, ಕಾರಣ ಮನುಷ್ಯನು ದೇವರ ಪ್ರತಿರೂಪವಾಗಿದ್ದಾನೆ. ಮಣ್ಣಿನಿಂದ ಮಾಡಿದ ಆ ಬೊಂಬೆಯಲ್ಲಿ ತನ್ನ ಜೀವ ಆತ್ಮ ಶ್ವಾಸವನ್ನು ಊದಿದನು, ಅದು ಬದುಕುವ ಪ್ರಾಣಿಯಾಯಿತು. ಹೌದ್ರಿ, ಮೊದಲನೇ ಆದಾಮನು ಬದುಕುವ ಪ್ರಾಣಿಯಾದ. ದೇವರ ಆತ್ಮ ಇದ್ದರೂ ಕೂಡ ದೇವರು ಹೇಳಿದ ಮಾತನ್ನು ಮೀರಿದ್ದರಿಂದ ತಿನ್ನಬಾರದ ಹಣ್ಣಿನ ಮರದ ಹಣ್ಣು ತಿಂದು ಪಾಪ ಮಾಡಿದರು ಮೊದಲನೇ ಪುರುಷ ಸ್ತ್ರೀ. ಆದರೆ ದೇವರ ಮಹಿಮೆಯನ್ನು ಕಳೆದುಕೊಂಡರು ಸೈತಾನನ ಮಾತು ಕೇಳಿ, ಕುತಂತ್ರ ಸರ್ಪದ ಮಾತು ಕೇಳಿ. ಆದರೆ ಎರಡನೇ ಆದಾಮನಾಗಿ ದೇವರ ಸ್ವರ ಮನುಷ್ಯಾಕಾರದಲ್ಲಿ ಬಂದು ಯೇಸು ಕ್ರಿಸ್ತನಾಗಿ ಪಾಪಗಳಿಂದ ರಕ್ಷಿಸಿ ಕಾಯುವಾತನಾಗಿ ಅಭಿಷೇಕ ನೀಡಿ ಅವಿಧೇಯತೆ ಎಂಬ ಆ ಸೈತಾನನ ಪರದೆಯನ್ನು ಅರೆದು ಹಾಕಲು ಜಯಿಸಲು ಬಂದಿದ್ದಾನೆ. ಎರಡನೇ ಆದಾಮನಾಗಿ ಯೇಸು ಕ್ರಿಸ್ತನ ಜೀವ ಕೊಡುವ ಆತ್ಮನಾಗಿದ್ದಾನೆ. ಹೌದು, ವಾಕ್ಯವನ್ನು ಓದುವಾಗ ದೇವರ ಆತ್ಮ ಧರಿಸಿದ್ದಾನೆ ಪ್ರೇರೆ. ಈ ದೇವರ ಆತ್ಮನಿಂದಲೇ ಯೇಸು ಕ್ರಿಸ್ತನು ಕನ್ನಿಕೆಯಲ್ಲಿ ಹುಟ್ಟಿ ಪಾಪ ಸಂಬಂಧವಿಲ್ಲದೆ ಪುರುಷ ಸ್ಪರ್ಶ ಇಲ್ಲದೆ, ಹೌದು, ಪಾಪಗಳನ್ನು ಕ್ಷಮಿಸಲು ಅಧಿಕಾರವುಳ್ಳಾತನಾಗಿ, ಮಗನ ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ, ಸಮಾಧಾನದಿಂದ ಹೋಗು ಎನ್ನುವ ಅಧಿಕಾರವುಳ್ಳಾತನಾಗಿದ್ದಾನೆ. ಆತನ ಕೈಗಳು ದಾವೀದನನ್ನು ಅಂದು ನಿಲ್ಲಿಸಿದಂತೆ ಇಂದು ನಮ್ಮೆಲ್ಲರನ್ನು ರೂಪಿಸಿ ನಿಲ್ಲಿಸುತ್ತವೆ ಪ್ರೇರೆ. ಯೇಸುವಿನ ಬಳಿಗೆ ಬರಬೇಕಾಗಿದೆ. ಆತನ ಆಜ್ಞೆಗಳನ್ನು ಕಳೆಯುವುದಕ್ಕೆ ಬುದ್ಧಿ ಕೇಳಬೇಕಾಗಿದೆ, ಕೊಡು ಎಂದು. ಹೌದು, ಹೀಗೆ ನಾವು ಒಂದು ವಾಕ್ಯ ನೋಡಿಕೊಳ್ಳೋಣ ಪ್ರೇರೆ. ಯೋಬನ ಗ್ರಂಥ 10ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಓದುತ್ತೇವೆ. ದ ಬುಕ್ ಆಫ್ ಜೋಬ್ ಚಾಪ್ಟರ್ 10 ವರ್ಸ್ 8th ವರ್ಡ್. ಯೋಬನ ಗ್ರಂಥ 10ನೇ ಅಧ್ಯಾಯ 8ನೇ ವಾಕ್ಯ. ಇಲ್ಲಿ ಓದುವುದಾದರೆ, ನೀನು ನನ್ನನ್ನು ನಿರ್ಮಿಸಿ ರೂಪಿಸಿದ್ದರೂ ಈಗ ಮನಸ್ಸು ಬೇರೆ ಮಾಡಿಕೊಂಡು ನನ್ನನ್ನು ನಾಶ ಮಾಡಿಬಿಡುವೆಯಾ? ಆದರೆ ಯೋಬನು ದೇವರಿಗೆ ಪ್ರಾರ್ಥಿಸುತ್ತಿದ್ದಾನೆ, ದೇವರೇ, ನೀನು ನನ್ನನ್ನು ರೂಪಿಸಿ ನಿರ್ಮಿಸಿದ್ದಿ, ಈಗ ಮನಸ್ಸು ಬೇರೆ ಮಾಡಿಕೊಂಡು ನನ್ನನ್ನು ನಾಶ ಮಾಡುವೆಯಾ? ಅದು ಸೈತಾನನು ದೇವರ ಬಳಿಯಲ್ಲಿ ಕೇಳಿಕೊಂಡಿರ್ತಾನೆ. ನಿನ್ನ ದಾಸನಾದ ಯೋಬನ ಬಗ್ಗೆ ಹೇಳುತ್ತೀಯಲ್ಲ, ಆತನು ನಿನ್ನ ರಕ್ಷಣೆ ಇದೆ, ಸ್ವಲ್ಪ ರಕ್ಷಣೆ ತೆಗೆ, ರಕ್ಷಣೆ ಬೇಲಿ, ರಕ್ಷಣೆ ಕವಚ. ನಾನು ಒಳಗಡೆ ಹೋಗಿ ಆತನನ್ನು ಪರೀಕ್ಷೆ ಮಾಡುತ್ತೇನೆ. ಆತನ ಆಸ್ತಿಪಾಸ್ತಿಯನ್ನು, ಮಕ್ಕಳನ್ನು, ಆರೋಗ್ಯವನ್ನು, ಮಾನವನ್ನು, ಆದರೆ ಸ್ನೇಹಿತರಿಂದ ದೂಷಣೆಯನ್ನು ಎಲ್ಲ ಉಂಟು ಮಾಡುತ್ತೇನೆ, ಹಾಳು ಮಾಡುತ್ತೇನೆ. ಆಗ ನಿನ್ನನ್ನು ದೂಷಿಸುತ್ತಾನೆ, ನಿನ್ನ ಭಕ್ತಿ ಆಚರಿಸುವುದಿಲ್ಲ, ನಿನ್ನನ್ನು ಕೊಂಡಾಡುವುದಿಲ್ಲ, ಪ್ರಾರ್ಥಿಸುವುದಿಲ್ಲ, ನಿನ್ನನ್ನು ಬೈಯುತ್ತಾನೆ, ಹಾಗೆ ಮಾಡುತ್ತಾನೆ ಅಂದಾಗ, ಇಲ್ಲ, ಏನಾದರೂ ಕೂಡ ನನ್ನ ಭಕ್ತನು ದೂಷಿಸುವಾತನಲ್ಲ ಎಂದು ಹೇಳಿದಾಗ ಸೈತಾನ ಅಪ್ಪಣೆ ತೆಗೆದುಕೊಂಡು ಎಲ್ಲ ಹಾಳು ಮಾಡುತ್ತಾನೆ ಪ್ರೇರೆ. ಆದರೂ ಕೂಡ ಯೋಬನು
ದೇವರಿಗೆ ಸ್ತೋತ್ರ ಮಾಡುತ್ತಾನೆ. ಎಲ್ಲ ಕೊಟ್ಟನು ದೇವರು, ಎಲ್ಲ ತೆಗೆದುಕೊಂಡನು. ಆತನ ನಾಮಕ್ಕೆ ಸ್ತುತಿ ಸ್ತೋತ್ರ ವಂದನೆಯಾಗಲಿ, ಧನ್ಯವಾದವಾಗಲಿ ಎಂದು ಹೇಳುತ್ತಾನೆ. ಕಡೆಯಲ್ಲಿ ಸ್ನೇಹಿತರು ಬಂದು ದೂಷಿಸುತ್ತಾರೆ, ಮೈಯೆಲ್ಲ ಕುರು ಹುಟ್ಟುತ್ತದೆ. ಮತ್ತೊಂದು ಸಾರಿ ಪಿಶಾಚಿ ಹೋಗಿ ಶೋಧಿಸುತ್ತಾನೆ ಶರೀರದ ಮೇಲೆ. ಹೌದು, ಒಂದನೇ ಸಾರಿ ಮಾಡಿದಾಗ ಆಸ್ತಿ, ಮಕ್ಕಳು, ಬೆಳೆ ನಾಶವಾಯಿತು ಪ್ರೇರೆ. ಸೈತಾನ ದೇವರ ಸನ್ನಿಧಿಯಲ್ಲಿ ಹೋದಾಗ ದೇವರು ಹೇಳುತ್ತಾನೆ, ನೋಡಿದೆಯಾ ನನ್ನ ದಾಸನಾದ ಯೋಬ ತನ್ನ ಯಥಾರ್ಥತ್ವ ಬಿಡಲಿಲ್ಲ ಎಂದಾಗ, ಇನ್ನೊಂದು ಅವಕಾಶ ಕೊಡು ನನಗೆ ದೇವರೇ, ನಿನ್ನ ದಾಸ ದೂಷಿಸುತ್ತಾನೆ. ಈಗ ಮಾಂಸಕ್ಕೆ ಮಾಂಸ, ಎಲುಬಿಗೆ ಎಲುಬು, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಮನುಷ್ಯನು ಏನು ಬೇಕಾದರೂ ಮಾಡುತ್ತಾನೆ, ಎಂಥದ್ದು ಬೇಕಾದರೂ ದುಷ್ಟ ಮಾತಾಡುತ್ತಾನೆ ಎಂದಾಗ, ಇಲ್ಲ ಹೋಗು, ಅಧಿಕಾರ ಕೊಟ್ಟಿದ್ದೇನೆ ಶರೀರದ ಮೇಲೆ, ಆತನ ಪ್ರಾಣ ತೆಗೆಯುವುದಕ್ಕೆ ನಿನಗೆ ಅಧಿಕಾರ ಇಲ್ಲ ಎಂದಾಗ ಹೋಗಿ ಯೋಬನ ಶರೀರದ ಮೇಲೆ ದೊಡ್ಡ ಹುಣ್ಣುಗಳನ್ನು, ಕುರುಗಳನ್ನು, ಮೈಯೆಲ್ಲ ಬೋಕಿಯಿಂದ ಗೀರಿಕೊಳ್ಳುವಂತೆ ಮಾಡುತ್ತಾನೆ ಪ್ರೇರೆ. ಬೂದಿಯಲ್ಲಿ ಕೂತುಕೊಂಡು. ಹೌದು, ದೂಷಿಸುತ್ತಾರೆ ಸ್ನೇಹಿತರು ಬಂದು, ನೀನು ದೊಡ್ಡ ತಪ್ಪು ಮಾಡಿರುವೆ ಎಂದು. ಮತ್ತು ಹೆಂಡತಿ, ನೀನು ಎಲ್ಲ ಹಾಳಾಯಿತು, ಇನ್ನೂ ಭಕ್ತಿಯನ್ನು ಬಿಡಲಿಲ್ಲ, ದೇವರನ್ನು ದೂಷಿಸುವುದಿಲ್ಲ, ದೂಷಿಸಿ ಸಾಯಿ ಎಂದು ಹೇಳುತ್ತಾಳೆ. ಆದರೂ ಕೂಡ ಯೋಬನು ದುಷ್ಟಳಂತೆ ಅಥವಾ ಮೂರ್ಖಳಂತೆ ಮಾತನಾಡುತ್ತಿರುವೆ, ದೇವರಿಂದ ಒಳ್ಳೆಯದನ್ನು ಹೊಂದಬಹುದು, ಕೆಟ್ಟದನ್ನು ಹೊಂದಬಾರದು ಎಂದು ದೇವರ ಪರವಾಗಿ ಮಾತಾಡುತ್ತಾನೆ. ಆದರೆ ಮತ್ತೆ ಸೈತಾನಿಗೆ ಸೋಲುಂಟಾಗುತ್ತದೆ. ಹೀಗೆ ಸ್ವಲ್ಪ ಸಮಯ ಕಳೆಯುತ್ತಲೇ ದೇವರು ಬಿರುಗಾಳಿಯೊಂದಿಗೆ ಯೋಬನಿಗೆ ದರ್ಶನ ಕೊಡುತ್ತಾನೆ. ಆತನಿಗೆ ಮೊದಲಿದ್ದದಕ್ಕಿಂತ 2ರಷ್ಟು ಆಸ್ತಿ ಮತ್ತು ಮಕ್ಕಳು ಹುಟ್ಟುತ್ತಾರೆ. ಅದೇ ಹೆಂಡತಿಯಲ್ಲಿ 10 ಜನ. ಆತನ ಕೀರ್ತಿ ಸುತ್ತಲ ಪ್ರಾಂತದಲ್ಲೆಲ್ಲ ಹಬ್ಬ ಹರಡುತ್ತದೆ ಪ್ರೇರೆ. ಹೌದು, ಯೋಬನು ತಾಳಿಕೊಂಡಿದ್ದರಿಂದ ಆತನ ತಾಳ್ಮೆ ಎಲ್ಲ ಕಾಲದ ಭಕ್ತರಿಗೆ ಆದರ್ಶನವಾಗಿ ನಿಂತಿದೆ ಪ್ರೇರೆ. ಯೋಬನ ಗ್ರಂಥ ಇಲ್ಲದಿದ್ದರೆ ಅನೇಕರು ನಿರಾಶೆಯಾಗುತ್ತಿದ್ದರು, ಸೈತಾನನು ಗೆಲ್ಲುತ್ತಿದ್ದನು. ಆದರೆ ಯೋಬನ ಪರೀಕ್ಷೆ ಮುಖಾಂತರ ದೇವರು ತನ್ನ ಎಲ್ಲ ಭಕ್ತರಿಗೆ ನಿರೀಕ್ಷೆಯನ್ನು, ತಾಳ್ಮೆಯನ್ನು, ನಂಬಿಕೆಯನ್ನು, ಪ್ರೀತಿಯನ್ನು, ಜಯವನ್ನು ತಂದಿಟ್ಟಿದ್ದಾನೆ ಪ್ರೇರೆ. ಅಂತ ದೇವರಿಗೆ ಸ್ತೋತ್ರವಾಗಲಿ. ಹೀಗೆ ನನ್ನ ಕೈಗಳು, ನಿನ್ನ ಕೈಗಳು ದೇವರೇ ನನ್ನನ್ನು ನಿಲ್ಲಿಸಿದವೆಂದು ಹೇಳುತ್ತಿದ್ದಾನೆ ಭಕ್ತನಾದ ದಾವೀದನು. ಹೌದು ಪ್ರೇರೆ. 74ನೇ ವಾಕ್ಯ ನೋಡೋದಾದರೆ, ನಿನ್ನಲ್ಲಿ ಭಯಭಕ್ತಿಯುಳ್ಳವರು ನನ್ನನ್ನು ನೋಡಿ ಸಂತೋಷಿಸಲಿ. ದೇವರೇ, ನಿನ್ನ ಕೈಗಳು ನನ್ನನ್ನು ರೂಪಿಸಿದ ಒಂದು, ನಿನ್ನ ಆಜ್ಞೆಗಳನ್ನು ಕಲಿಯುವುದಕ್ಕೆ ನನಗೆ ಬುದ್ಧಿ ನೀನೇ ಕೊಟ್ಟಿದ್ದೀಯೆಂದು ನಿನ್ನಲ್ಲಿ ಭಯಭಕ್ತಿಯುಳ್ಳವರು ನನ್ನನ್ನು ನೋಡಿ ಸಂತೋಷಿಸಲಿ. ಹೌದು, ನಾವು ಕೂಡ ದೇವರ ಕೈ ನಮ್ಮನ್ನು ನಿಲ್ಲಿಸಿದ್ದೇವೆ ಎಂದು ಜೀವಿಸಬೇಕು. ದೇವರ ಆಜ್ಞೆಗಳನ್ನು ಕಲಿತು ಬುದ್ಧಿ ಪಡೆದಿದ್ದೇನೆ ಎಂದು ಜೀವಿಸಬೇಕು. ನಮ್ಮನ್ನು ನೋಡುವವರು, ದೇವರಲ್ಲಿ ಭಯಭಕ್ತಿ ಇಡುವವರು ನಮ್ಮನ್ನು ನೋಡಿದರೆ ಸಂತೋಷ ಪಡಬೇಕು, ಸಂತೋಷಿಸಲಿ ಎಂದು ದಾವೀದನು ಹೇಳ್ತಿದ್ದಾನೆ. ಹೌದು, ನಮ್ಮನ್ನು ನೋಡಿದವರು ಕೂಡ ಯೇಸುವಿನ ವಿಶ್ವಾಸ ಇಟ್ಟವರು ಸಂತೋಷಿಸಬೇಕಾದ ಪ್ರೇರೆ. ನಾವು ಕೀರ್ತನೆಗಳ ಗ್ರಂಥ 107ನೇ ಅಧ್ಯಾಯ 42ನೇ ವಾಕ್ಯದಲ್ಲಿ ಓದುವುದಾದರೆ, ಸ್ಲಾಮ್ಸ್ 107 47th ವರ್ಡ್. ಕೀರ್ತನೆಗಳ ಗ್ರಂಥ 107ನೇ ಅಧ್ಯಾಯ 107ನೇ ಅಧ್ಯಾಯ 42ನೇ ವಾಕ್ಯ ಪ್ರೇರೆ. 107 ಸ್ಲಾಮ್ಸ್ 42nd ವರ್ಡ್. ಯಥಾರ್ಥರು ಇದನ್ನು ನೋಡಿ ಹಿಗ್ಗುವರು, ಕೆಡುಕ ಬಾಯಿ ಮುಚ್ಚಿ ಹೋಗುವುದು. ಪ್ರೇರೆ, ಯಾವಾಗ ನಾವು ದೇವರ ಕೈಯಿಂದ ನಿಲ್ಲಿಸಲ್ಪಡುತ್ತೇವೋ, ರೂಪಿಸಲ್ಪಡುತ್ತೇವೋ, ದೇವರ ಆಜ್ಞೆಗಳಿಂದ ಕೈಗೊಂಡು ಬುದ್ಧಿ ಪಡೆದುಕೊಳ್ಳುತ್ತೇವೋ, ದೇವಭಕ್ತರು ನಮ್ಮನ್ನು ನೋಡಿ ಸಂತೋಷಿಸುತ್ತಾರೋ, ಆಗ ಯಥಾರ್ಥರು ಇದನ್ನು ನೋಡಿ ಹಿಗ್ಗುತ್ತಾರೆ ಪ್ರೇರೆ. ಕೆಡುಕು ಬಾಯಿ ಮುಚ್ಚಿ ಹೋಗುತ್ತದೆ, ಕಾರಣ ದೇವರ ಕೈ ನಿಲ್ಲಿಸಿವೆ, ದೇವರ ಬುದ್ಧಿ ನೀಡಿದ್ದಾನೆ. ಹೌದು, ಸಂತೋಷ ನೀಡಿದ್ದಾನೆ. ಹೀಗೆ ದೇವರು, ನಾನು ನಿನ್ನ ವಾಕ್ಯವನ್ನೇ ನಿರೀಕ್ಷಿಸಿಕೊಂಡಿದ್ದೇನಲ್ಲ. ಹೌದು, 75ನೇ ವಾಕ್ಯ. ಯೆಹೋವನೇ, ನಿನ್ನ ವಿಧಿಗಳು ನೀತಿಯುಳ್ಳವುಗಳಾಗಿವೆ ಎಂದು ನೀನು ನಂಬಿಕೆಯಿಂದಲೇ ನನ್ನನ್ನು ಕುಗ್ಗಿಸಿದ್ದಿ ಎಂದು ತಿಳಿದುಕೊಂಡಿದ್ದೇನೆ. ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವುದರಿಂದಲೇ ಬಹಿರಂಗ ಪುರುಷ ಬಲ ಏನಾದರೂ ಅಂತರಂಗ ಪುರುಷ ಬಲಗೊಳ್ಳುತ್ತಾನೆ ಎಂದು ನಂಬಿಕೆಯಿಂದಲೇ ಕುಗ್ಗಿದ್ದೇನೆ. ಒಳ್ಳೆಯದಕ್ಕಾಗಿಯೇ ಕಷ್ಟ, ಶ್ರಮ ಹಿತಕರವಾಯಿತು ನನಗೆ. ಹೌದು ಪ್ರೇರೆ, ನಾವು ಲೂಕಾಸುವಾರ್ತೆ 10ನೇ ಅಧ್ಯಾಯದಲ್ಲಿ ಕೂಡ ನೋಡುತ್ತೇವೆ. 24ನೇ ವಾಕ್ಯದ ಭಾಗದಿಂದ ಲೂಕಾಸುವಾರ್ತೆ 10ನೇ ಅಧ್ಯಾಯ 21ನೇ ವಾಕ್ಯದಿಂದ, ದೇವರೇ, ಈ ಮೇಧಾವಿಗಳಿಗೂ ಜ್ಞಾನಿಗಳಿಗೆ ಈ ವಿಷಯವನ್ನು ಮರೆಮಾಡಿ ಚಿಕ್ಕ ಮಕ್ಕಳಿಗೆ ನೀನು ಈ ವಿಷಯಗಳನ್ನು ತಿಳಿಯಪಡಿಸಿರುವುದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆ, ಇದೇ ನಿನ್ನ
ಸುಪ್ರೀತ ಸಂಕಲ್ಪ ಪ್ರೇರೆ. ಚಿಕ್ಕ ಮಕ್ಕಳಿಗೆ ತಿಳಿಯಪಡಿಸಿದ ಪ್ರೇರೆ ಆತನ ಕೈಗಳು ನಮ್ಮನ್ನು ನಿಲ್ಲಿಸುತ್ತವೆ ಅಂತ ಕೃಪೆ ನೀಡಲಿ. ಆಮೇಲೆ